ಕಂಪ್ಲೀಟ್ ಆಗಿ ನಮ್ಮ ಕನ್ನಡಿಗರಿಗೆ ತಲೆನ ಕ್ರ್ಯಾಕ್ ಮಾಡಿರುವಂತಹ ರೀಸೆಂಟ್ ಆಗಿ ಮೂವಿ ಟ್ರೈಲರ್ ಅದು ಯಾವ್ದಾದ್ರು ಇದ್ರೆ ಅದು ನಮ್ಮ ಕನ್ನಡದ 45 ಸಿನಿಮಾದ ಟ್ರೈಲರ್ ರೀ. ಸೀರಿಯಸ್ಲಿ ಹೇಳ್ತೀನಿ, ಇಷ್ಟು ಸಖತ್ತಾಗಿ, ಇಷ್ಟು ವಿಜುವಲ್ಸ್, ಇಷ್ಟು ಚೆನ್ನಾಗಿರೋ ಗ್ರಾಫಿಕ್ಸ್, ಇಷ್ಟು ಚೆನ್ನಾಗಿರೋ VFX ಗಳನ್ನ ಯೂಸ್ ಮಾಡ್ಕೊಂಡು ಶಿವಣ್ಣ ಮತ್ತು ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಅವರ ಆಕ್ಟಿಂಗ್ ಅನ್ನ ಈ ರೇಂಜ್ ಅಲ್ಲಿ ತೋರಿಸಿದಾರಲ್ಲ, ಸೀರಿಯಸ್ಲಿ ಹೇಳ್ತೀನಿ ಈ ಟ್ರೈಲರ್ ದಲ್ಲಿ ಕಥೆಯ ಡಿಕೋಡ್ ಮಾಡಕ್ಕೆ ಸಾಧ್ಯನೇ ಆಗಲ್ಲ. ಆ ರೇಂಜ್ಗೆ ಟ್ರೈಲರ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಒಂದು ಕನ್ನಡದ ಸಿನಿಮಾ ಈ ರೇಂಜ್ಗೆ ರೀಸೆಂಟ್ ಆಗಿ ಬಿಲ್ಡ್ ಆಗಿದೆ ಅನ್ನೋದ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಖುಷಿ ಆಗುತ್ತೆ. ಸೊ ಬನ್ನಿ ಈ ಟ್ರೈಲರ್ ಇವತ್ತು ನಮ್ಮ ಜೊತೆ ಏನ್ ಮಾತಾಡುತ್ತೆ, ಯಾವ ಕಥೆಯನ್ನ ಹೇಳುತ್ತೆ ಅನ್ನೋದನ್ನ ನೋಡೋಣ. ಸೊ ವೆಲ್ಕಮ್ ಟು ಆಲ್ ಆಫ್ ಯು ಮೈ ಚಾನಲ್ ಟಾಕ್ಸ್ ಆಫ್ ಟ್ರೈಲರ್. ಗುರು, ಸೀರಿಯಸ್ಲಿ ಒಂದು ಮ್ಯೂಸಿಕ್ ಅನ್ನ ಡೈರೆಕ್ಷನ್ ಮಾಡ್ತಿರುವಂತಹ ಅರ್ಜುನ್ ಜನ್ಯ ಸಡನ್ ಆಗಿ ಮೂವಿ ಡೈರೆಕ್ಷನ್ ಬರ್ತಾರೆ. ಮಾಡಿದಂತಹ ಫಸ್ಟ್ ಮೂವಿ ಡೈರೆಕ್ಷನ್ ಮಲ್ಟಿ ಸ್ಟಾರರ್, ಅದರಲ್ಲಿ ಹೈ ಕ್ವಾಲಿಟಿ VFX ವಿಜುವಲ್ಸ್. ಅಷ್ಟೇ ಅಲ್ಲದೆ ಆ ಮೂವಿ ಜಸ್ಟ್ ಟ್ರೈಲರ್ ನಲ್ಲಿಯೇ ಕರ್ನಾಟಕದಲ್ಲಿ ಒಂದು ಹೈಪ್ ಅನ್ನ ಕ್ರಿಯೇಟ್ ಮಾಡಿಬಿಡ್ತು. ಸೊ ರಿಯಲಿ ಇದನ್ನೆಲ್ಲ ನಂಬಕ್ಕಾಗತ್ತೆ? ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಒಂದು ಮೂವಿ ಏನೋ ಡೈರೆಕ್ಷನ್ ಮಾಡಿ ಈ ರೇಂಜ್ಗೆ ಹೈಪ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಆ ಸ್ಟೋರಿ ಯಾವ ರೀತಿ ಇರ್ಬೋದಂತ. ಸೊ ಫೈನಲಿ ಟ್ರೈಲರ್ ಅಲ್ಲಿ ಅದೇನ್ ಕತೆ ಇದೆ, ಅದು ಯಾವ ರೀತಿ ಕಥೆಯನ್ನ ಬಿಲ್ಡ್ ಮಾಡಿದ್ದಾರೆ, ನಾನು ಯಾವ ರೀತಿ ಕಥೆಯನ್ನ ಡಿಕೋಡ್ ಮಾಡಿದ್ದೀನಿ ಅನ್ನೋದನ್ನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಏನ್ ಅರ್ಥ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ವಿಡಿಯೋನ ಫುಲ್ ನೋಡಿ. ಸೊ ಈ ಸಿನಿಮಾದ ಹೆಸರು 45 ಅಂತ ಇಡಕ್ಕೆ ಕಾರಣ ಏನು ಅಂದ್ರೆ, ಒಬ್ಬ ಮನುಷ್ಯ ಸತ್ತ ಮೇಲೆ ಅವನ ದೇಹ ಮಣ್ಣಾದರೂ ಕೂಡ ಅವನ ಆತ್ಮ 45 ದಿನಗಳವರೆಗೆ ಭೂಮಿ ಮೇಲೆ ಇರುತ್ತೆ ಅನ್ನೋದು ಚಿಕ್ಕ ವಯಸ್ಸಿಂದನೂ ನೀವು ಕೇಳ್ಕೊಂಡು ಬಂದಿರುವಂತಹ ಕಥೆನೆ. ಸೊ ಆ ಕಥೆಯ ಆಧಾರದ ಮೇಲೆ ಈ ಸಿನಿಮಾಕ್ಕೆ 45 ಅನ್ನುವಂಥ ಟೈಟಲ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನಮಗೆ ಅರ್ಥ ಆಗೋದು ಏನಂದ್ರೆ, ಒಬ್ಬ ಮನುಷ್ಯ ಸತ್ತ ಮೇಲೆ 45 ದಿನಗಳಲ್ಲಿ ಏನಾಗುತ್ತೆ ಅನ್ನೋದು. ಸೊ ಈ ಸ್ಟೋರಿಯ ಬೇಸ್ಮೆಂಟ್. ಸೊ ನಮಗೆ ಈ ಕಥೆಯಲ್ಲಿ ಕಾಣುವಂತ ಮುಖ್ಯ 3 ಪಾತ್ರಗಳು ಯಾವುದು ಅಂದ್ರೆ, ಒಂದು ಶಿವರಾಜ್ ಕುಮಾರ್, ಎರಡನೇದು ಉಪೇಂದ್ರ, ಅದೇ ರೀತಿಯಾಗಿ ರಾಜ್ಬಿ ಶೆಟ್ಟಿ ಅವರು. ಸೊ ಈ ರಾಜ್ಬಿ ಶೆಟ್ಟಿ ಈ ಕಥೆಯಲ್ಲಿ ಒಬ್ಬ ಮನುಷ್ಯನ ಪಾತ್ರಧಾರೆ. ಅದೇ ರೀತಿಯಾಗಿ ಶಿವರಾಜ್ ಕುಮಾರ್ ಶಿವಣ್ಣ ಏನ್ ಮಾಡಿದ್ದಾರೆ, ಒಂದು ಡಿವೈನ್ ರೂಪದಲ್ಲಿದ್ದಾರೆ, ಅಂದ್ರೆ ಕೈಯಲ್ಲಿ ಕೊರಳಲ್ಲಿ ರುದ್ರಾಕ್ಷಿ. ಸೊ ಆ ರೀತಿಯಾಗಿ ಇನ್ನು ಉಪೇಂದ್ರ ಅವ್ರನ್ನ ಹೇಳೋದಾದ್ರೆ, ಅವ್ರ ಒಂಥರ ರೆಬಲ್ ಅಂಡ್ ಮಾನ್ಸ್ಟರ್ ಲುಕ್, ಕಂಪ್ಲೀಟ್ಲಿ ಒಂಥರ ಏನು ನರಕ ಲೋಕದ ಅಧಿಪತಿ ರೀತಿಯಲ್ಲಿ ಅವ್ರು ನಮಗೆ ಶೋ ಆಗ್ತಾರೆ. ಸೊ ಇನ್ನು ಅವರ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದ್ರೆ, ನೀವು ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀರಿ. ಫಾರ್ ಎಕ್ಸಾಂಪಲ್ ಆರ್ಮಿ ಮೂವಿಯಲ್ಲಿ ಯಾವ ರೀತಿ ಆರ್ಮಿ ಡ್ರೆಸ್, ಅದೇ ರೀತಿಯಾಗಿ ಹಿಂದೂ ಅಂಡ್ ಮೈಥಾಲಜಿಕಲ್ ಮೂವಿಗಳಲ್ಲಿ ಯಾವ ರೀತಿ ಕಾವಿ ಬಟ್ಟೆನ ನೋಡ್ತೀವಿ, ಅದೇ ರೀತಿಯಾಗಿ ಈ ಸಿನಿಮಾದಲ್ಲೂ ಕೂಡ ಉಪೇಂದ್ರ ಅವರ ಡ್ರೆಸ್ ಬ್ಲಾಕ್ ಅಂಡ್ ಡಾರ್ಕ್ ರೀತಿಯಲ್ಲಿ, ಅದೇ ರೀತಿಯಾಗಿ ಶಿವಣ್ಣ ಅವರ ಡ್ರೆಸ್ ವೈಟ್ ಅಂಡ್ ವೈಟ್ ವಿತ್ ರುದ್ರಾಕ್ಷಿ ಮಾಲೆ ಜೊತೆಗೆ. ಸೊ ಇದನ್ನೆಲ್ಲ ನೋಡೋದಾದ್ರೆ ಯಾವ ರೀತಿ ಫೀಲ್ ಆಗತ್ತಂದ್ರೆ, ಉಪೇಂದ್ರ ಅವರು ಬ್ಲಾಕ್ ಅಂಡ್ ಡಾರ್ಕ್ ಜಗತ್ತಿನ ಅಧಿಪತಿ, ಅದೇ ರೀತಿಯಾಗಿ ಶಿವಣ್ಣ ಅವರು ಒಂಥರ ಏನೋ ಡಿವೋಷನಲ್, ಆ ರೀತಿಯಾಗಿ ಅವರ ಬಟ್ಟೆಗಳು ಫೀಲ್ ಆಗುತ್ತೆ. ಸೊ ನೀವು ಇನ್ನೊಂದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಟ್ರೈಲರ್ ಅಲ್ಲಿ ಉಪೇಂದ್ರ ಅವರು ಬೈಕ್ ಮೇಲೆ ಬರ್ಬೇಕಾದ್ರೆ ಆ ಬೈಕಿನ ಹೆಡ್ ಪಾರ್ಟ್ ಕೋನ ಅಂದ್ರೆ ಎಮ್ಮೆಯ ಆಕಾರದ ರೀತಿಯಲ್ಲಿ ಕಾಣುತ್ತೆ. ಅದೇ ರೀತಿಯಾಗಿ ಶಿವಣ್ಣ ಅವರ ಸೀಕ್ವೆನ್ಸ್ ಗಳು ಬಂದಾಗ ಹಸು ಅಂದ್ರೆ ನಂದಿ ಬರೋ ತರ ಫೀಲ್ ಅನ್ನ ಕೊಡ್ತಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಋಷಭ ವಾಹನ ಅಂದ್ರೆ ಶಿವ ಋಷಭ ನಂದಿಯ ವಾಹನ, ಅದೇ ರೀತಿಯಾಗಿ ಮಹಿಷ ವಾಹನ ಯಮಧರ್ಮರಾಯ. ಸೊ ಇಲ್ಲಿ ಎಮ್ಮೆಯ ಆಕಾರದ ತಲೆಯನ್ನು ಉಪೇಂದ್ರ ಅವ್ರಿಗೆ ಕೊಡ್ತಾರೆ, ನಂದಿಯ ಆಕಾರದನ್ನ ಶಿವರಾಜ್ ಕುಮಾರ್ ಅವ್ರಿಗೆ ಕೊಡ್ತಾರೆ. ಸೊ ಇದರಲ್ಲಿ ಅರ್ಥ ಆಗೋದೇನಂದ್ರೆ, ಯಮ ಮತ್ತು ಶಿವನ ನಡುವೆ ಆಗುವಂತಹ ಯುದ್ಧ, ಆ ಸನ್ನಿವೇಶನ ತೋರಿಸ್ತಾರೆ. ಇದರಲ್ಲಿ ರಾಜ್ಬಿ ಶೆಟ್ಟಿ ಅವರು ಕೇವಲ ಒಬ್ಬ ಕಾಮನ್ ಮ್ಯಾನ್ ಆಗಿರ್ತಾರೆ ಅಷ್ಟೇ. ಸೊ ಆ ಕಾಮನ್ ಮ್ಯಾನಿಗೋಸ್ಕರ ಶಿವ ಮತ್ತು ಯಮ ಭೂಮಿಗೆ ಬರಬಹುದೇನೋ ಅನ್ನುವ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಸ್ಟೋರಿಯನ್ನು ಬಿಲ್ಡ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಇದನ್ನ ಆಕ್ಚುಲಿ ನಮಗೆ ರಿಯಾಲಿಟಿ ಗೊತ್ತಾಗೋದು ಸಿನಿಮಾ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ. ಟ್ರೈಲರ್ ನಲ್ಲಿ ನೀವು ಒಂದು ಸ್ವಲ್ಪ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ರಾಜ್ಬಿ ಶೆಟ್ಟಿ ಅವರ ಹಿಂದೆ ಅವರದ್ದೇ ಸಿನಿಮಾದ ಪೋಸ್ಟರ್, ಗರುಡ ಗಮನ ಋಷಭ ವಾಹನ ಸಿನಿಮಾದ ಪೋಸ್ಟರ್ ಕೂಡ ಇದೆ. ಸೊ ಇದೆಲ್ಲವೂ ನೋಡಿದ್ರೆ ಎಲ್ಲಿಗೆ ಸಿಂಕ್ ಆಗತ್ತಂದ್ರೆ, ಸೊ ನಾನು ಆಗ್ಲೇ ಹೇಳಿದ ರೀತಿಯಾಗಿ ಶಿವ ಮತ್ತು ಯಮನಿಗೆ ಒಬ್ಬ ಕಾಮನ್ ಮ್ಯಾನ್ಗೋಸ್ಕರ ಆಗುವಂತಹ ಕೆಲವೊಂದಿಷ್ಟು ಯುದ್ಧ ಅಂತ ನನಗನ್ಸುತ್ತೆ. ಟ್ರೈಲರ್ ದ ಸ್ಟಾರ್ಟಿಂಗ್ ಅಲ್ಲೇ ನೀವು ಕೇಳ್ತೀರಿ, ಹುಟ್ಟು ಸಾವು ಮಧ್ಯೆ ಇರುವಂತಹ ಡ್ಯಾಶ್ ರೇ ಜೀವನ ಅಂತ. ಇದರಿಂದಾನೇ ಈ ಡಾರ್ಕ್ ಸ್ಕ್ರೀನ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಅಬ್ಸರ್ವ್ ಮಾಡಿ, 45 ಅನ್ನೋದು ಅಂದ್ರೆ ಒಂದು ಮಂಡಲ ಅಂದ್ರೆ ಅದೊಂದು ಕಂಪ್ಲೀಷನ್, ಹುಟ್ಟು ಮತ್ತು ಸಾವಿನ ಮಧ್ಯೆ ಇರುವಂತಹ ಕಂಪ್ಲೀಷನ್ ಈ 45 ಅನ್ನೋದನ್ನ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತಾರೆ. ಶಿವ ಮತ್ತು ಯಮ ಬಂದ್ಮೇಲೆ ಯಾಕೆ ಚಿತ್ರಗುಪ್ತ ಬರಲಿಲ್ಲ ಅಂತ ಕೇಳ್ತಾರೆ. ಆಕ್ಚುಲಿ ನನಗೆ ಅನ್ಸುತ್ತೆ, ಉಪೇಂದ್ರ ಅವರ ಪಕ್ಕದಲ್ಲಿರುವಂತಹ ಜಾಫರ್ ಸಾದಿಕ್ ಅಂದ್ರೆ ತಮಿಳುನಾಡ ಈ ಜಾಫರ್ ಸಾದಿಕ್ ನನಗನ್ಸುತ್ತೆ ಚಿತ್ರಗುಪ್ತನ ಕ್ಯಾರೆಕ್ಟರ್ ಪಾತ್ರಕ್ಕೆ ಸಿಮಿಲರ್ ಆಗಿರ್ತಾರೆ ಅಂತ. ಟ್ರೈಲರ್ ನಲ್ಲಿ ಇಷ್ಟೆಲ್ಲ ತೋರಿಸಿದ್ದಾರೆ, ಈ ಹಾವನ್ನ ಯಾಕೆ ತೋರಿಸಿದಾರೆ ಅಂತ ನೀವು ಕೇಳಬಹುದು. ಆಕ್ಚುಲಿ ನನಗನ್ಸುತ್ತೆ ಈ ಹಾವು ಕಾಲಚಕ್ರವನ್ನ ಇಂಡಿಕೇಟ್ ಮಾಡ್ತಿರ್ಬೋದು ಅಂತ. ಅದೇ ರೀತಿಯಾಗಿ ಈ ಕಥೆಯಲ್ಲಿ ಕೆಲವೊಂದಿಷ್ಟು ಪಾತ್ರಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಮೋದ್ ಶೆಟ್ಟಿ, ಆ ರೀತಿಯಾಗಿ. ಸೊ ಈ ಪಾತ್ರಗಳು ಅದರದೇ ಆದಂತಹ ಏನ್ ಕಥೆಯನ್ನು ಹೊಂದಿದೆ ಅನ್ನೋದು ಟ್ರೈಲರ್ ನಲ್ಲಿ ಅಷ್ಟು
ಈಸಿಯಾಗಿ ಅರ್ಥ ಆಗ್ತಿಲ್ಲ. ಸೊ ನಾವು ಇದನ್ನ ಸಿನಿಮಾದಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಇನ್ನೊಂದು ಹೇಳೋದೇನಾದ್ರೆ, ಆ ಒಂದು ಸೀನಲ್ಲಿ ಉಪೇಂದ್ರ ಅವರ ಹಿಂದೆ ಒಂದು ಜೀಪನ ಎತ್ತಲಾಗುತ್ತೆ. ನಮಗನ್ಸುತ್ತೆ ಅದನ್ನು ಉಪೇಂದ್ರ ಅವರೇ ಆ ಜೀಪನ ಎತ್ತಿದ್ದಾರೆ ಅಂತ. ಬಟ್ ಆಕ್ಚುಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಉಪೇಂದ್ರ ಅವರ ಹಿಂದೆ ಯಾವ್ದೊಂದು ತೆಳ್ಳಗಿರುವಂತಹ ಕೈಗಳು ಆ ಜೀಪನ ಮೇಲೆತ್ತಿದೆ. ಸೊ ನನಗನ್ಸುತ್ತೆ ಇದನ್ನ ನೋಡಿದ್ರೆ ಇನ್ನೊಬ್ರು ಯಾರೋ ಇನ್ನೊಂದು ಕ್ಯಾರೆಕ್ಟರ್ ಇರ್ಬೋದು, ಲೇಡಿ ವಾರಿಯರ್. ಸೊ ಅದನ್ನ ಬಿಟ್ರೆ ಏಲಿಯನ್ಗಳು ಇದಾವಂತ ತೋರಿಸ್ತಿದಾರ. ಸೊ ಅದನ್ನ ಬಿಟ್ರೆ ಇನ್ನೇನು ಬೇರೆ ಗ್ರಹದ ಏನಾದರೂ ತೋರಿಸ್ತಿದಾರ ಅಂತ ನನಗನ್ಸುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಇದನ್ನೆಲ್ಲ ನೋಡಿದ್ರೆ ಇದು ನರಕನ ಅಥವಾ ಭೂಲೋಕನ ಅನ್ನುವ ರೀತಿಯಲ್ಲಿ ಕನ್ಫ್ಯೂಷನ್ ಅಲ್ಲಿ ಇಟ್ಟಿದೆ. ಸೊ ಇನ್ನೊಂದು ನೋಡೋದಾದ್ರೆ, ಇನ್ನೊಂದು ಹಿಂಟ್ ಯಾವ ರೀತಿ ಸಿಗತ್ತಂದ್ರೆ, ಕೆಲವೊಂದಿಷ್ಟು ಸನ್ನಿವೇಶಗಳಲ್ಲಿ ಅಂದ್ರೆ ಉಪೇಂದ್ರ ಅವರು ಬಂದಾಗ ಬೆಂಕಿ, ಫೈರ್, ಡಾರ್ಕ್, ಈ ಯುದ್ಧ ಮತ್ತೆ ಮಾಸ್ಕ್ ಮ್ಯಾನ್ಗಳಂತ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ತೋರಿಸ್ತಾರೆ. ಅದೇ ಶಿವಣ್ಣ ಬಂದಾಗ ನಂದಿ, ಹಿಮದ ಸೀನ್, ಈ ಬೆಂಕಿ ಮತ್ತು ಹಿಮದ ಸೀನನ್ನು ನೋಡಿದ್ರೆ ಯಾವ ರೀತಿ ಆಗುತ್ತೆ ಅಂದ್ರೆ, ಉಪೇಂದ್ರ ಅವರು ಬೆಂಕಿಯ ಸೀನಲ್ಲಿ ಬಂದಾಗ ಅನ್ಸುತ್ತೆ ನರಕ ಅಂತ. ಅದೇ ರೀತಿಯಾಗಿ ಶಿವಣ್ಣ, ನಂದಿ ಎಲ್ಲ ಬಂದಾಗ ಅನ್ಸುತ್ತೆ ಇದು ಸ್ವರ್ಗ, ಕೈಲಾಸ ಪರ್ವತ, ಹಿಮ ಅಂತ. ಸೊ ಈ ರೀತಿಯಾಗಿ ಸ್ವರ್ಗ ಮತ್ತು ನರಕ, ಮಾನವ ಜನ್ಮ, ಈ ರೀತಿಯಾಗಿ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ಇಟ್ಟಿದ್ದಾರೆ ಅಂತ. ಸೊ ಕಂಪ್ಲೀಟ್ ಆಗಿ ಈ ಸಿನಿಮಾದ ಟ್ರೈಲರ್ ಬಗ್ಗೆ ರಿವ್ಯೂ ಅನ್ನು ಹೇಳೋದಾದ್ರೆ, ಒಬ್ಬ ಮನುಷ್ಯ ಸತ್ತ ಮೇಲೆ 45 ದಿನದಲ್ಲಿ ಅವನ ಆತ್ಮ ಯಾವ ರೀತಿ ಇರುತ್ತೆ, ಸೊ ಅಲ್ಲಿ ಯಮ ಮತ್ತು ಶಿವನ ಮಧ್ಯೆ ಏನಾಗುತ್ತೆ, ಒಬ್ಬ ಮಾನವನ ಆತ್ಮದ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ಚಿತ್ರೀಕರಿಸಲಾಗಿದೆ ಅಂತ ನನಗನ್ಸುತ್ತೆ. ಸೊ ಕಂಪ್ಲೀಟ್ ಆಗಿ ಸಿನಿಮಾನ ನಾವು ಥಿಯೇಟರ್ ಅಲ್ಲೇ ಹೋಗಿ ನೋಡೋಣ. ಯಾವತ್ತು ನಾವು ಪೈರಸಿಯನ್ನ ದೂರ ಇಡೋಣ ಅಂತ ಹೇಳ್ತಾ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಕನ್ನಡನ ಉಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.